ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ 9 ದಿನದ ದೇವಿಗೆ ಬೆಲ್ಲದ ನೈವೇದ್ಯ ಹೇಗೆ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ನೈವೇದ್ಯ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ ಮೊದಲ ದಿನದ ಶೈಲಪುತ್ರಿ ದೇವಿಗೆ ಬೆಲ್ಲದ ಕೇಸರಿ ಬಾತ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ದೇವಿಗೆ ನಾವು ತುಪ್ಪದಿಂದ ಮಾಡಿರೋ ಯಾವುದಾದ್ರೂ ನೈವೇದ್ಯವನ್ನು ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1 ಸೌಟ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಾ ಈ ಸೌಟ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಅಳತೆಯಲ್ಲಿ ತಗೊಳ್ಳಿ. ಹಾಗೆ ಯಾವ ಸೌಟಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಲ್ಲ ಅದೇ ಸೌಟಲ್ಲೇ 1 ಸೌಟ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎರಡೂ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿ ಕೂಡ ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ, ಎಣ್ಣೆ ತುಪ್ಪ ಬಿಸಿಯಾಗಿದೆ. ಇವಾಗ ಇದರಲ್ಲಿ 1-2 ಸೌಟ್ ಆಗುವಷ್ಟು ನಾನು ತೆಗೆದಿಟ್ಕೊತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಅರ್ಧದಷ್ಟು ಎತ್ತಿಟ್ಕೊತೀನಿ, ಅರ್ಧದಷ್ಟು ಅದರಲ್ಲೇ ಬಿಡ್ತೀನಿ. ನೋಡಿ, ಅರ್ಧ ಎತ್ತಿಟ್ಕೊಂಡಿದ್ದೀನಿ, ಆಮೇಲೆ ಇದನ್ನ ಬಳಸ್ತೀನಿ. ಇವಾಗ 1 ಕಪ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ. ಸಣ್ಣ ಉರಿಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನಾನಿಲ್ಲಿ ಬನ್ಸಿ ರವೆನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ರೆ ಅದನ್ನ ನೀವು ಹಾಕೋಬಹುದು. ಇದೇ ರವೆ ಅಂತ ಏನಿಲ್ಲ, ಬನ್ಸಿ ರವೆ ಆಗ್ಬೋದು. ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿರುತ್ತಲ್ವಾ ವೈಟ್ ರವೆ, ಉಪ್ಪಿಟ್ಟಿಗೆಲ್ಲ ಮಾಡ್ತೀವಲ್ವಾ ಆ ರವೆ ಆದ್ರೂ ನೀವು ಬಳಸಬಹುದು. ಈಗ ಚೆನ್ನಾಗಿ ತುಪ್ಪದಲ್ಲಿ ಲೋ ಫ್ಲೇಮಲ್ಲೇ 1-2 ಸೆಕೆಂಡ್ ಇದನ್ನ ಹುರ್ಕೊಳ್ಳೋಣ. ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಮನೇಲಿ ಏನಾದರೂ ಪೂಜೆ ಇದ್ದಾಗ ನೈವೇದ್ಯಕ್ಕಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಲ್ಲದ ಕೇಸರಿ ಬಾತು ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ನೀವು ಸಕ್ಕರೆ ಹಾಕಿ ಕೇಸರಿ ಬಾತ್ನ ಮಾಡಿರ್ತೀರಾ. ಇವತ್ತು ನಾನು ಆರೋಗ್ಯಕರ ದೃಷ್ಟಿಯಲ್ಲಿ ಬೆಲ್ಲದ ಕೇಸರಿ ಬಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ. ದಸರಾ ಹಬ್ಬಕ್ಕಾದರೂ ನೈವೇದ್ಯಕ್ಕೋಸ್ಕರ ನೀವು ಬೆಲ್ಲದ ಕೇಸರಿ ಬಾತ್ನ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟು ಹುರ್ಕೊಂಡಿದ್ದೀನಿ, ಸಾಕು. ಯಾವ ಕಪ್ಪಲ್ಲಿ ನಾನು ರವೆನ ಹಾಕೊಂಡಿದ್ದೀನಲ್ಲ ಅದೇ ಕಪ್ ಅಳತೆಲೇನೆ 2.5 ಕಪ್ ಆಗುವಷ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ. ಇವಾಗ ಅದನ್ನ ಹಾಕೊಂತೀನಿ. ಇದಕ್ಕೆ ಸ್ವಲ್ಪ ಬೆಚ್ಚಗಾಗಿರೋ ನೀರನ್ನೇ ಹಾಕೊಳ್ಳಿ, ಅಂದ್ರೆ ರವೆ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಈ ತರ 2.5 ಕಪ್ ಅಷ್ಟು ನೀರನ್ನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ರವೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ರವೆ ಬೇಯಬೇಕು ನಮಗಿಲ್ಲಿ. ನೋಡಿ, ಬೆಂದಾದ್ಮೇಲೆ ನಾವು ಬೆಲ್ಲನ ಸೇರಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ರವೆನ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ಸ್ವಲ್ಪ ನೋಡಿ, ನಾನು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲದೇ ಇದ್ರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಬೋದು. ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳಲ್ಲ, 5 ನಿಮಿಷದಲ್ಲಿ ಚೆನ್ನಾಗಿ ರವೆ ನೋಡಿ ಬೆಂದೋಗುತ್ತೆ. ನೋಡ್ತಾ ಇದ್ದೀರಾ? ನೋಡಿ, ಆಲ್ಮೋಸ್ಟು ಬೇಯ್ತಾ ಇದೆ. ನೋಡಿ, ನೈವೇದ್ಯಕ್ಕೆ ಮಾಡ್ತಾ ಇದ್ರೆ ನೋಡಿ 1 ಚಿಟಿಕೆ ಪಚ್ಚ ಕರ್ಪೂರನ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಚಿಟಿಕೆ ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವೀಟ್ ಮಾಡಬೇಕಾದ್ರೆ 1 ಚಿಟಿಕೆ ಆದರೂ ಉಪ್ಪನ್ನ ಸೇರಿಸಬೇಕು, ಅಂದರೆ ನಾವು ಮಾಡೋ ಸ್ವೀಟು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ರವೆ ಕೂಡ ಚೆನ್ನಾಗಿ ಅರಳಿದೆ, ಹಾಗೆ ಗಟ್ಟಿಯಾಗಿದೆ ಕೂಡ. ಇವಾಗ ನಾನು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೀನಲ್ಲ ಆ ಕಪ್ ಅಳತೆಯಲ್ಲೇ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬೆಲ್ಲದ ಪುಡಿ ತಗೊಂಡಿದ್ದೀನಿ, ಚೆನ್ನಾಗಿರೋದೆ, ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವು ಬೆಲ್ಲನ ಕುಟ್ಟಿ ಸ್ವಲ್ಪ ನೀರು ಹಾಕಿ ಕರಗಿಸಿ ಕೂಡ ಸೋತ್ಕೋಬಹುದು. ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಇಟ್ಕೊಂಡಿದ್ದೀನಲ್ಲ, ಅದರಲ್ಲೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ರವೆಗೆ ಸೇರಿಸ್ತೀನಿ. ಇದನ್ನು ಪಕ್ಕದ ಒಲೆ ಮೇಲೆ ಬೇಯಿಸ್ಕೊತೀನಿ. ನೋಡಿ ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ತುಪ್ಪ ಎಣ್ಣೆ ಇಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದರಲ್ಲೇ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ಎಣ್ಣೆ ಯಾಕೆ ಹಾಕಬೇಕು, ತುಪ್ಪದಲ್ಲೇ ನಾವು ಫ್ರೈ ಮಾಡ್ಕೋಬೋದಲ್ಲ ಅನ್ಕೋಬೋದು ನೀವು. ಎಣ್ಣೆ ಹಾಕೋದ್ರಿಂದ ಕೇಸರಿ ಬಾತು ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸೇಮ್ ನೀವು ದೇವಸ್ಥಾನದಲ್ಲೇ ತಿಂತಾ ಇದ್ರೇನೋ ಅನ್ಬೇಕು, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಣ್ಣೆನ ಬಳಸಿದ್ದೀನಿ. ನೀವು ಜಾಸ್ತಿ ತುಪ್ಪ ಬಳಸಿ ಎಣ್ಣೆನ ಕಡಿಮೆ ಕೂಡ ಮಾಡ್ಬೋದು, ಇಲ್ಲ ತುಪ್ಪನೇ ಕಡಿಮೆ ಮಾಡಿ ಎಣ್ಣೆ ಕೂಡ ಜಾಸ್ತಿ ಹಾಕೋಬಹುದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕೋ ಆ ಥರ. ನೋಡಿ ಈಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ಚೆನ್ನಾಗಿ ದ್ರಾಕ್ಷಿ ಉಬ್ಬಬೇಕು ಅಲ್ಲಿವರೆಗೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಡ್ರೈ ಫ್ರೂಟ್ಸು ಹುರಿದಿದ್ದಾಗಿದೆ. ಇವಾಗ ಕೇಸರಿ ಬಾತ್ಗೆ ಸೇರಿಸ್ಕೊತೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಲ್ಮೋಸ್ಟು ಗಟ್ಟಿಯಾಗಿದೆ. ನೋಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ನಾವು ಮುಚ್ಚಿ ಹಬೇಲೇನೆ ಸಣ್ಣ ಉರಿಲೇ ಬೇಯಿಸ್ಕೊಳ್ಳೋಣ. ನೋಡಿ 1-2 ನಿಮಿಷ ಆಗಿದೆ. ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ, ನೋಡ್ತಾ ಇದ್ದೀರಾ? ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀವಲ್ಲ, ನೋಡಿ ಸೈಡೆಲ್ಲ ಬಿಡ್ತಾ ಇದೆ ಅಲ್ವಾ? ಈ ಥರ ಆದರೆ ನಮಗಿಲ್ಲಿ ಬೆಲ್ಲದ ಕೇಸರಿ ಬಾತು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ತುಂಬ ರುಚಿಯಾದ ಬೆಲ್ಲದ ಕೇಸರಿ ಬಾತ್ ಹೇಗಾಗಿದೆ ಅಂತ ನೋಡ್ಕೊಂಡ್ರಲ್ಲ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಸರ್ವ್ ಮಾಡ್ಕೊತಾ ಇದ್ದೀನಿ. ವಾವ್, ಸೂಪರ್ ರುಚಿಯಾದ ಬೆಲ್ಲದ ಕೇಸರಿ ಬಾತ್ ಯಾವ ಥರ ಮಾಡ್ಕೊಂಡಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ ಹಬ್ಬದ 2ನೇ ದಿನದ ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾದ ಬೆಲ್ಲದ ಹಾಗೆ ತುಪ್ಪನ ಬಳಸಿ ನಾನು ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಬಿಸಿ ಮಾಡ್ಕೊಳ್ಳೋಣ. ಕೈ ಮುಟ್ಟಿ ನೋಡಿದ್ರೆ ಬೆಚ್ಚಗಾದರೆ ಸಾಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಲೋ ಫ್ಲೇಮಲ್ಲೇನೆ ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋಣ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನವರಾತ್ರಿ ಹಬ್ಬದ 2ನೇ ದಿನದ ಬ್ರಹ್ಮಚಾರಿಣಿ ದೇವಿಗೆ ನಾನು ಇಷ್ಟವಾದ ತುಪ್ಪದಿಂದ ಮಾಡಿರುವ ಗೋಧಿ ಹಿಟ್ಟಿನ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮುಟ್ಟಿ ನೋಡಿದ್ರೆ ತುಂಬ ಬಿಸಿ ಇರುತ್ತೆ, ಅಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ. ಮತ್ತೆ ಅದೇ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಮೊದಲು ಹುರಿದು ತೆಕ್ಕೊಳ್ಳೋಣ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೋಬೋದು. ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿತೀನಿ. ನೋಡಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹುರಿದಿದ್ದಾಗಿದೆ. ಇವಾಗ ತೆಕ್ಕೊಂಬಿಡೋಣ. ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಮತ್ತೆ ಅದೇ ತುಪ್ಪಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಮೊದಲೇ ನಾವು ತುಪ್ಪದಲ್ಲಿ ಹುರ್ಕೊಂಡ್ರೆ ಹಿಟ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಕ್ಕಾಗಲ್ಲ ಅಂತಾನೆ ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಆಮೇಲೆ ಮತ್ತೆ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇದು ಕೂಡ ಅಷ್ಟೇ, ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಸಾಕು ಫ್ರೆಂಡ್ಸ್. ನೋಡಿ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ? ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಕಪ್ ಅಳತೆಯಲ್ಲೇ 1/4 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ನೋಡಿ 1/4 ಕಪ್ಪಷ್ಟು. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಅರ್ಧ ಕಪ್ಪು ಕೂಡ ಹಾಕೋಬಹುದು. ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಅದೇ ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ.
ನಾನು ಚೆನ್ನಾಗಿರೋ ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸೋಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಮೊದಲು ಬೆಲ್ಲನ ಕರಗಿಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ಕಡಾಯಿಗೆನೆ ಸೋಸ್ಕೋಬಹುದು. ನೋಡಿ, ನಾನೀಗ ಬೆಲ್ಲನ ಕರಗಿಸ್ಕೊತೀನಿ. ನೋಡಿ, ಚೆನ್ನಾಗಿ ಬೆಲ್ಲದ ನೀರು ಕರಗಿದೆ, ಹಾಗೆ ಕುದೀತಾ ಇದೆ. ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಡೈರೆಕ್ಟಾಗಿ ಗೋಧಿ ಹಿಟ್ಟಿಗೆನೆ ಬೆಲ್ಲದ ನೀರನ್ನು ಹಾಕೋತಾ ಇದ್ದೀನಿ. ನೀವು ಚೆನ್ನಾಗಿಲ್ದೇ ಇರೋ ಬೆಲ್ಲ ತಗೊಂಡ್ರೆ ಸೋಸ್ಕೊಳ್ಳಿ. ಗಂಟೇನಾಗೋದಿಲ್ಲ, ಭಯ ಬೇಡ. ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ ಹಿಟ್ಟನ್ನು, ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕಿದ ತಕ್ಷಣನೇ ಗಟ್ಟಿ ಬಂದ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಗಂಟೇನೂ ಆಗೋದಿಲ್ಲ. ನೋಡ್ತಾ ಇದ್ದೀರಾ, ತಳ ಕೂಡ ಬಿಟ್ಟು ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ಈಗ ಡ್ರೈ ಫ್ರೂಟ್ಸು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ನಾವು ನೈವೇದ್ಯನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಮಕ್ಕಳಿಗೂ ಕೂಡ ಅಷ್ಟೇ, ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಸ್ವೀಟು ಇನ್ಸ್ಟಂಟಾಗಿ ಒಂದು 5 ನಿಮಿಷದಲ್ಲಿ ನಾವು ಈ ಹಲ್ವಾನ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಮನೇಲಿ ಯಾರಾದರೂ ನೆಂಟರು ಬಂದಾಗ ಕೂಡ ನಾವು ದಿಢೀರನೆ ಈ ಸ್ವೀಟ್ನ ಮಾಡ್ಕೋಬೋದು. ನೈವೇದ್ಯಕ್ಕಷ್ಟೇ ಅಲ್ಲದೆ ಕೂಡ ನಮಗೆ ತಿನ್ಬೇಕು ಅನ್ನಿಸ್ದಾಗ ನಾವು ಈ ಸ್ವೀಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಎಷ್ಟು ಬೇಗ ತಳ ಬಿಟ್ಟು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ನಾವು ಮೊದಲು ಚೆನ್ನಾಗಿ ಹುರ್ಕೊಂಡಿರ್ತೀವಿ ಅಂತ ಈ ವಾಸನೆ ಕೂಡ ಇವಾಗಿಲ್ಲ. ಎಷ್ಟು ಚೆನ್ನಾಗಿ ಒಂದೊಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಹದ ಬಂದಿದೆ ಅಲ್ಲ ಅಂತ ಚೆಕ್ ಮಾಡೋಣ. ನೋಡಿ, ಸೂಪರ್. ಸ್ವಲ್ಪ ಕೂಡ ಸ್ಪೂನ್ ಗಂಟುತ್ತಾ ಇಲ್ಲ, ಅಂದರೆ ಪರ್ಫೆಕ್ಟಾಗಿ ನಾವು ಗೋಧಿ ಹಿಟ್ಟಿನ ಹಲ್ವಾ ಮಾಡ್ಕೊಂಡಿದ್ವಿ ಅಂತ ಅರ್ಥ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾದ ಗೋಧಿ ಹಿಟ್ಟಿನ ಹಲ್ವಾ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ನವರಾತ್ರಿ ಹಬ್ಬದ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಗೆ ನಾನು ಗೋಧಿ ಹಿಟ್ಟಿನ ಹಲ್ವಾ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ 3ನೆಯ ದಿನದ ಚಂದ್ರಘಂಟಾ ದೇವಿಗೆ ಸಬ್ಬಕ್ಕಿಯಿಂದ ಸಿಹಿ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಾಬುದಾನಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದಕ್ಕಿಂತ ಸಣ್ಣ ಇದ್ರೂ ಕೂಡ ಹಾಕೋಬಹುದು. ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನವರಾತ್ರಿ 3ನೇ ದಿನದ ಚಂದ್ರಘಂಟಾ ದೇವಿಗೆ ವಿಶೇಷವಾಗಿ ಸಬ್ಬಕ್ಕಿಯಿಂದ ಸಿಹಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಹುರಿದ್ರೆ ಸಾಕು, ಕಲರ್ ಕೂಡ ಚೇಂಜ್ ಆಗೋದು ಬೇಡ. ಇವಾಗ ಇದನ್ನೊಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಯಾವ ಕಪ್ಪಲ್ಲಿ ಸಾಬುದಾನಿ ತಗೊಂಡಿದ್ದೀನಿ ನೋಡಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಅದನ್ನ ಒಂದು ಚಿಕ್ಕ ಬಾಳಿಗೆಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ತುಪ್ಪ ಕರಗಲಿ. ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ. ನೀವು ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ನಾನಿಲ್ಲಿ ದ್ರಾಕ್ಷಿ ಹಾಗೆ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. ಈ ಉಳಿದಿರೋ ತುಪ್ಪನ ನಾವು ಆಮೇಲೆ ಉಂಡೆ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವಾಗಲೇ ನಾನು ಈ ತುಪ್ಪನ ಕರಗಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಲೆ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತುಪ್ಪ ಬಿಸಿಯಾಗಿದೆ. ಆಮೇಲೆ ಈ ತುಪ್ಪನ ನಾವು ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಸಾಬುದಾನಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಸಾಬುದಾನಿನ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪರಾತ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ಒಂದು 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನೂ ಪುಡಿ ಮಾಡ್ಕೊಂಡು ಬರ್ತೀನಿ. ಸಕ್ಕರೆನೂ ನೋಡಿ ಪುಡಿ ಮಾಡಿದ್ದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಯಾವ ಕಪ್ಪಲ್ಲಿ ಸಾಬುದಾನಿ ತಗೊಂಡಿದ್ದೀನಿ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ತಗೋತಾ ಇದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಇದು. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಕೂಡ ಹಾಕೋತಾ ಇದ್ದೀನಿ.
ಈಗ ನೋಡಿ ಚೆನ್ನಾಗಿ ತುಪ್ಪನ ನಾನು ಕರಗಿಸಿ ಇಟ್ಕೊಂಡಿದ್ದೀನಿ ಆವಾಗಲೇ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಉಂಡೆ ಹದಕ್ಕೆ ಮಾಡಿಕೊಂಡು ನಾವು ಉಂಡೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಒಂದು 5 ನಿಮಿಷದಲ್ಲಿ ನಾವು ದೇವಿಗೆ ನೈವೇದ್ಯನ ಮಾಡ್ಕೋಬಹುದು ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಸ್ಪೂನಷ್ಟು ಈ ಥರ ತುಪ್ಪ ಹಾಕ್ಕೊಂಡು ನಾನು ಉಂಡೆ ಹದಕ್ಕೆ ಮಾಡ್ಕೊತೀನಿ. ನೋಡಿ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಕೊನೆಗೆ ಹೇಳ್ತೀನಿ ನಾನು. ನೋಡಿ ಉಂಡೆ ಹದಕ್ಕೆ ಬರೋವರೆಗೂ ನಾವು ಅರ್ಧ ಕಪ್ ತುಪ್ಪನೆಲ್ಲವನ್ನು ಹಾಕೊಂಡು ಉಂಡೆನ ಮಾಡ್ಕೋಬೇಕು. ನಿಮಗೆ ಅಷ್ಟು ಮೀರಿ ತುಪ್ಪ ಕಡಿಮೆ ಅನಿಸುತ್ತು, ಹಾಗೆ ಉಂಡೆ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಕೂಡ ಹಾಕೋಬಹುದು. ನೋಡಿ ಈ ಥರ ಉಂಡೆ ಹದಕ್ಕೆ ಬರೋವರೆಗೂ ನಾವು ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಲನ್ನಾದರೂ ನೀವು ಬಿಸಿ ಮಾಡಿ ಕೂಡ ಹಾಕೋಬಹುದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಂಡನಲ್ಲ. ಇವಾಗ ಇದೇ ಥರ ಎಲ್ಲವನ್ನು ಮಾಡ್ಕೊತೀನಿ. ನವರಾತ್ರಿ 3ನೇ ದಿನದ ಚಂದ್ರಘಂಟಾ ದೇವಿಗೆ ಸಬ್ಬಕ್ಕಿಯಿಂದ ನಾನು ನೈವೇದ್ಯ ಸಿಹಿನ ಮಾಡಿದ್ದೀನಿ. ಯಾವ ಥರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ. ನೀವು ಒಂದ್ಸಲ ಕೂಡ ಮಾಡಿಲ್ಲ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಾಬುದಾನಿಯಿಂದ ಈ ಸಿಹಿನ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ, ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ ಅಲ್ವಾ. ಇದೇ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸಾಬುದಾನಿ ಲಡ್ಡು ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ 4ನೇ ದಿನದ ಕುಷ್ಮಾಂಡ ದೇವಿಗೆ ಕೊಬ್ಬರಿ ಮತ್ತು ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ವ, ಆ ವೈಟ್ ರವೆನೇ ತಗೊಂಡಿದ್ದೀನಿ. ಹಾಗೆ ರುಚಿಗೆ ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕೈಯಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಳೋಣ. ಇಲ್ಲೇನು ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಬರೀ ರವೆನ ಬಳಸಿ ನಾನಿವತ್ತು ಹಿಟ್ಟನ್ನು ನಾದ್ಕೋತಾ ಇರೋದು. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪನ ನೀರನ್ನು ಹಾಕ್ಕೊಂಡು ನಾದ್ಕೊತೀನಿ. ಸಾಫ್ಟ್ ಆಗಿರಬೇಕು. ನೋಡಿ ಕನಕ ಎಲ್ಲ ನಾದ್ಕೊತಿರಲ್ಲ, ಅದೇ ಥರನೇ ಇದನ್ನು ಕೂಡ ನಾದ್ಕೊಳ್ಳಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ರವೆ ಅಲ್ವಾ ನೆನಿಬೇಕು, ಅದಕ್ಕೋಸ್ಕರ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸವರ್ಕೊಂಡು 1-2 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಅಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ, ಒಂದೊಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಕಡಾಯಿಗೆ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನಾನು ಚೆನ್ನಾಗಿರೋ ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ತಗೊಂಡ್ರೆ ಅದನ್ನು ಕರಗಿಸಿ ಸೋಸಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಇವಾಗ ನಾನು 2 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಲಿ ಈ ಥರ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನು 1 ತೆಂಗಿನಕಾಯಿದು 2 ಕಪ್ ಆಗುವಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ತಳ ಬಿಡೋವರೆಗೂ ಒಂದು ಉಂಡೆ ಆಕಾರ ಬರಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ಗಸಗಸೆ ಹಾಗೆ ರವೆನ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಕೋದ್ರಿಂದ ಹೂರ್ಣದ ಹದಕ್ಕೆ ಬೇಗ ನಮಗೆ ಉಂಡೆ ಆಕಾರ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ರವೆನ ಹುರಿದು ಸೇರಿಸ್ಕೊಂಡಿದ್ದೀನಿ. ನವರಾತ್ರಿ 4ನೇ ದಿನದ ಕುಷ್ಮಾಂಡ ದೇವಿಗೆ ನಾನಿವತ್ತು ಸಜ್ಜಪ್ಪ ನೈವೇದ್ಯನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ತಳಕ್ಕೆ ಬಿಡ್ತಾ ಇದೆ. ನೋಡಿ ಇನ್ನೊಂದು ಸ್ವಲ್ಪ ಉಂಡೆ ಆಕಾರ ಬರಬೇಕು. ಕೈಯಲ್ಲಿ
ನೋಡಬೇಕು, ಸ್ವಲ್ಪ ಉಂಡೆ ಮಾಡಿಕೊಂಡು ಉಂಡೆ ಆಗ್ತಾ ಇದೆ ಅಂದರೆ ನಮ್ಗೆ ಇಲ್ಲಿ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ. ತಳ ಬಿಡೋವರೆಗೂ ನೋಡಿ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಕೂಡ ಬಿಡ್ತಾ ಇದೆ, ಗಟ್ಟಿ ಆಗ್ತಾ ಬರ್ತಾ ಇದೆ ಹೂರ್ಣ ಎಲ್ಲ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಿಡ್ತೀನಿ. ಸ್ವಲ್ಪ ಆರಬೇಕು. ಆರಿದ ಮೇಲೆ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ನೋಡಿ ಹೂರ್ಣ ಎಲ್ಲ ತಣ್ಣಗಾದ್ಮೇಲೆ ಈ ಸೈಜಲ್ಲಿ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ. ಸಜ್ಜಪ್ಪ ಅಲ್ವಾ ನಾವು ಮಾಡ್ತಾ ಇರೋದು, ಅದಕ್ಕೋಸ್ಕರ ಆ ಸೈಜಲ್ಲೇ ಚಿಕ್ಕ ಚಿಕ್ಕದಾಗಿ ಹೂರ್ಣದ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ನೆನೆದಿದೆ. ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರಿ, ಮೆತ್ತಗಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಉಳ್ಳಿನೂ ಅಷ್ಟೇ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳೋಣ, ಹೂರ್ಣ ತುಂಬುವಷ್ಟು. ನೋಡಿ ಇವಾಗ ನೋಡಿ ಈ ಸೈಜಲ್ಲಿ ಹೂರ್ಣ ಇಟ್ಕೊಂಡು ಇವಾಗ ಇದನ್ನು ತುಂಬಿಕೊಳ್ಳೋಣ. ನೀವು ಒಬ್ಬಟ್ಟಿಗೆಲ್ಲ ಯಾವ ಥರ ಮಾಡ್ತೀರ ನೋಡಿ ಅದೇ ಥರನೇ ತುಂಬ್ಕೋಬೇಕಷ್ಟೆ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಉಳ್ಳಿನ ತುಂಬ್ಕೊಂಡಿದ್ದೀನಲ್ವ, ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು. ಜಾಸ್ತಿ ಬೇಡ, ಲಟ್ಸೋದು ಬೇಡ, ಸ್ವಲ್ಪ ಈ ಥರ ಅಗಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಸೈಜಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸಜ್ಜಪ್ಪನ. ನೀವು ಇದಕ್ಕಿಂತ ದೊಡ್ಡದಾದ್ರೂ ಕೂಡ ಮಾಡ್ಕೋಬಹುದು. ಕೈಯಿಂದಾದ್ರೂ ಲಟ್ಟಿಸಿ, ಇಲ್ಲ ಕೈಯಿಂದಾದ್ರೂ ಈ ಥರ ಪ್ರೆಸ್ ಮಾಡಿಕೊಂಡು ಅಗಲ ಮಾಡ್ಕೊಳ್ಳಿ, ಇಲ್ಲ ಲಟ್ಟಣಿಗಿಂದ ಲಟ್ಟಿಸ್ಬೋದು. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದೊಂದೇ ಸಜ್ಜಪ್ಪನ ಹಾಕ್ಕೊಳ್ಳೋಣ. ನೋಡಿ ಅದಾಗದೇನೆ ತೇಲ್ತಾ ಇದೆ, ಮೇಲ್ ಬರ್ತಾ ಇದೆ. ಇವಾಗ ತಿರುವಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋಣ. ನಾನು ಅರಿಶಿನ ಪುಡಿ ಹಾಕಿಲ್ಲ, ಯಾಕಂದರೆ ಫ್ರೈ ಮಾಡೋವಾಗ ಕಾಣಿಸೋದಿಲ್ಲ ಅದು ಫ್ರೈ ಆಗಿದೆ ಇಲ್ಲ ಅಂತ. ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಹಿಟ್ಟಿಗೆ ಅರಿಶಿನ ಪುಡಿ ಕೂಡ ನೀವು ಹಾಕಿ ನಾದ್ಕೋಬೋದು. ನೋಡಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಲರ್ ಆದರೆ ಸಾಕು. ಇದೇ ಥರ ಎಲ್ಲ ಸಜ್ಜಪ್ಪನೂ ಫ್ರೈ ಮಾಡಿ ತೋರಿಸ್ತೀನಿ. ನವರಾತ್ರಿ 4ನೇ ದಿನದ ಕುಷ್ಮಾಂಡ ದೇವಿಗೆ ನಾನು ಸಜ್ಜಪ್ಪನ ನೈವೇದ್ಯನ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ ಸೂಪರಾಗಿ ಬಂದಿದೆ. ನೋಡಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ನೈವೇದ್ಯ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ ಹಬ್ಬದ 5ನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ನೈವೇದ್ಯವಾಗಿ ಮಾಡಿದ್ದೀನಿ. ಬೆಲ್ಲದಿಂದ ಮಾಡಿರೋ ನೈವೇದ್ಯ ಯಾವುದಾದರೂ ನಾವು ಮಾಡಬಹುದು. ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹೇಗೆ ಮಾಡೋದು ಅವಲಕ್ಕಿ ಪಾಯಸ ಅಂತ ನೋಡೋಣ ಬನ್ನಿ. ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ತೆಕ್ಕೊಳ್ಳೋಣ. ನೋಡಿ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಅದೇ ತುಪ್ಪಕ್ಕೇನೆ 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೇನೆ 1 ಕಪ್ ಆಗುವಷ್ಟು ಅವಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದೇ ಅವಲಕ್ಕಿನೇ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಎರಡೂ ಲೋ ಫ್ಲೇಮಲ್ಲೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಹುರಿದ್ರೆ ಸಾಕು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ತಣ್ಣಗಿರೋ ಹಾಲನ್ನೇ ಹಾಕೋತಾ ಇದ್ದೀನಿ. ಬಿಸಿ ಏನು ಮಾಡಿಲ್ಲ. ಹಾಗೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ 2 ಕಪ್ಪಷ್ಟು ನೀರು, 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇಲ್ಲಿ ಅವಲಕ್ಕಿ ಹಾಗೆ ಹೆಸರು ಬೇಳೆನ ಬೇಯಿಸ್ಕೋಬೇಕು. ಮೆತ್ತಗೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೆಂದಿರಬೇಕು. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನವರಾತ್ರಿ 5ನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಸರಳವಾಗಿ ಕೂಡ ಮಾಡ್ಕೋಬೋದು. ಈಗ ಲೋ ಫ್ಲೇಮಲ್ಲೇ ಇದನ್ನು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಒಂದು 10 ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಹೆಸರು ಬೇಳೆ ಹಾಗೆ ಅವಲಕ್ಕಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಾ? ನೋಡಿ ಈ ಥರ ಮೆತ್ತಗೆ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನಾನು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿರೋ ಬೆಲ್ಲನೇ, ನಾನು ಸೋಸ್ಕೊಳ್ಳೋದೇನಿಲ್ಲ. ಹಾಗೆ ನಾನು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ
ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಚಿಟಿಕೆ ಪಚ್ಚ ಕರ್ಪೂರನ ಈ ಥರ ಪುಡಿ ಮಾಡಿ ಹಾಕ್ಕೋತೀನಿ. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನವರಾತ್ರಿ 5ನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ಮಾಡಿದ್ದೀನಿ ಫ್ರೆಂಡ್ಸ್. ಬೆಲ್ಲದಿಂದ ಮಾಡಿರೋ ನೈವೇದ್ಯ ಯಾವುದಾದ್ರೂ ದೇವಿಗೆ ಅರ್ಪಿಸಬಹುದು. ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೈವೇದ್ಯಕ್ಕಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಪಾಯಸ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನವರಾತ್ರಿ ಹಬ್ಬದ 6ನೇ ದಿನದ ಕಾತ್ಯಾಯಿನಿ ದೇವಿಗೆ ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬಹುದು. ಕಡಲೆಬೇಳೆ, ಸಬ್ಬಕ್ಕಿ ಹಾಗೆ ಬೆಲ್ಲನ ಉಪಯೋಗಿಸಿ ನಾನು ನೈವೇದ್ಯನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬೌಲ್ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ 1-2 ಬಾರಿ ತೊಳೆದು ಇದನ್ನು ನೆನೆ ಇಡ್ತೀನಿ. ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಾಬುದಾನಿನೂ ಕೂಡ ನೆನೆ ಇಡ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ತೊಳೆಯೋದೇ ಬೇಡ, ಒಂದ್ಸಲ ತೊಳೆದು ಇದನ್ನು ಕೂಡ ನೆನೆ ಇಡೋಣ. ನೋಡಿ, ಎರಡೂ ತೊಳೆದಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 1-2 ಗಂಟೆ ನೆನೆಯೋದಕ್ಕೆ ಬಿಡೋಣ. 2 ಗಂಟೆ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಚೆನ್ನಾಗಿ ಕಡಲೆಬೇಳೆ ನೆನೆದಿದೆ, ನೋಡ್ತಾ ಇದ್ದೀರಾ. ಈ ಥರ ನೆನೆದ್ರೆ ಸಾಕು. ನೋಡಿ, ಇವಾಗ ನೀರೆಲ್ಲ ತೆಕ್ಕೊಂಡು ಬರ್ತೀನಿ. ನೋಡಿ, ನಾನು ಕುಕ್ಕರ್ಗೆನೆ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆಬೇಳೆಗೆ ನಾನಿಲ್ಲಿ 2.5 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈಗ ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ ನಾನೊಂದು 3 ವಿಶಿಲು ಕೂಗಿಸ್ಕೊಂಡು ಬರ್ತೀನಿ. 3 ವಿಶಿಲ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಒಂದು ತೆಂಗಿನಕಾಯಿನ ಅರ್ಧ ಹೋಳಷ್ಟು ಮಾತ್ರ ತಗೊಂಡಿದ್ದೀನಿ. ಅರ್ಧ ಹೋಳನ್ನು ನಾನು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು ಈ ಹಸಿಕಾಯಿನ ಹಾಕೋತಾ ಇದ್ದೀನಿ. ಅರ್ಧದಷ್ಟು ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಕಾಯಿ ಹಾಲನ್ನ ರೆಡಿ ಮಾಡ್ಕೊತೀನಿ. ಕೊಬ್ಬರಿನ ನುಣ್ಣಗೆ ನೋಡಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ನಾವು ಕಾಯಿ ಹಾಲನ್ನ ತೆಕ್ಕೊಳ್ಳೋಣ. ಇವಾಗ ಇನ್ನೊಂದು ಅರ್ಧ ಕಪ್ಪಷ್ಟು ಮಿಕ್ಸಿ ಜಾರಿಗೆ ನೀರನ್ನ ಸೇರಿಸ್ಕೊತೀನಿ. ನಾನಿಲ್ಲಿ ಒಟ್ಟಾಗಿ 1.5 ಕಪ್ಪಷ್ಟು ಕಾಯಿ ಹಾಲು ನಮಗೆ ಇಲ್ಲಿ ಬೇಕಾಗುತ್ತೆ. ಕೊಬ್ಬರಿ ಇನ್ನೊಂಚೂರು ದಪ್ಪ ದಪ್ಪಕ್ಕಿದ್ರೆ ಇನ್ನೊಂದ್ಸಲ ನೀವು ರುಬ್ಕೋಬಹುದು. ಇವಾಗ ನೋಡಿ, ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಯಾವ ಥರ ಮಾಡೋದು ಸ್ವೀಟು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, 3 ವಿಶಿಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 3 ವಿಶಿಲ್ ಆದರೆ ಸಾಕಾಗುತ್ತೆ. ನೋಡಿ, ಸಾಫ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ. ನಾನು ಬೇಯಿಸಿ ಇಟ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ನೀರು ಸಮೇತನೇ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ನಾನು ಸಬ್ಬಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಬೇಯಿಸ್ಕೊತೀನಿ. ನೋಡಿ, ಈಗ ನೋಡಿ, ಒಲೆನ ಆನ್ ಮಾಡಿಕೊಂಡು ಚೆನ್ನಾಗಿ ಎರಡೂ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅಂದರೆ ಬೇಳೆ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೇನೆ ಸಬ್ಬಕ್ಕಿ ಕೂಡ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಒಂದು 5ರಿಂದ 10 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಬೇಳೆ ಬೇಯಿಸಿರೋ ನೀರಲ್ಲೇ ಸಬ್ಬಕ್ಕಿ ಚೆನ್ನಾಗಿ ಬೇಯಿಸ್ಕೋಬಹುದು. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು. ನಾನು ಆವಾಗಲೇ ಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಲ್ಲ, ಅದನ್ನು ಇವಾಗ ಸೇರಿಸ್ಕೊತೀನಿ. ಎಲ್ಲ ಕಾಯಿ ಹಾಲನ್ನು ಹಾಕ್ಕೊತೀನಿ. ಚೆನ್ನಾಗಿ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾದ ನೈವೇದ್ಯ ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದೇ ಥರ ನೈವೇದ್ಯ ಮಾಡಿರ್ತೀರ. ನಾನಿವತ್ತು ಕಡಲೆಬೇಳೆ ಹಾಗೆ ಸಬ್ಬಕ್ಕಿನ ಎರಡೂ ನೆನೆಸಿ ನಾನಿವತ್ತು ದೇವಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ. ನವರಾತ್ರಿ 6ನೇ ದಿನದ ಕಾತ್ಯಾಯಿನಿ ದೇವಿಗೆ ನಾನಿವತ್ತು ಸಬ್ಬಕ್ಕಿ ಹಾಗೂ ಕಡಲೆಬೇಳೆಯಿಂದ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಚೆನ್ನಾಗಿಲ್ದಿರೋ ಬೆಲ್ಲ ತಗೊಂಡ್ರೆ ಕರಗಿಸಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ನೀವು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು
ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪಷ್ಟು ಸಬ್ಬಕ್ಕಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ರುಚಿಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಬೆಲ್ಲನ ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಮತ್ತೆ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚಿಕ್ಕದ ಒಂದು ಬಾಳ್ಗೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪದಲ್ಲಿ ನೋಡಿ ಡ್ರೈ ಫ್ರೂಟ್ಸ್ನ ಹುರಿದು ಹಾಕ್ಕೊಳ್ಳೋಣ. ನಿಮಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸು ಅದನ್ನು ಹುರ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ಹುರಿದು ತುಪ್ಪದಲ್ಲದೆ ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಪಾಯಸ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬ ರುಚಿಯಾದ ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಪಾಯಸ ಯಾವ ಥರ ಆಯಿತು ಅಂತ ನೋಡ್ಕೊಂಡ್ರಲ್ಲ. ನವರಾತ್ರಿ ಹಬ್ಬದ 6ನೇ ದಿನದ ವಿಶೇಷವಾಗಿ ನಾನು ಕಾತ್ಯಾಯಿನಿ ದೇವಿಗೆ ಸಿಹಿ ನೈವೇದ್ಯನ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ನವರಾತ್ರಿ ಹಬ್ಬದ 7ನೆಯ ದಿನದ ಕಾಳರಾತ್ರಿ ದೇವಿಗೆ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಚಿಕ್ಕದೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಖಾರಕ್ಕೆ 4 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು, 1 ಟೀ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ಬೆಳ್ಳುಳ್ಳಿ ಕೂಡ ನೀವು ಹಾಕೋಬಹುದು. ಹಾಗೆ ಇಲ್ಲಿ ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಅಜ್ವೈನ್ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಧನಿಯಾ ಬೀಜ 1-2 ಟೀ ಸ್ಪೂನಷ್ಟು, ಜೀರಿಗೆ 1 ಟೀ ಸ್ಪೂನಷ್ಟು. ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರೋಣ. ನೀರೇನು ಹಾಕೋದು ಬೇಡ, ಹಾಗೆ ನಾವು ತರಿತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಜೋಳದ ಹಿಟ್ಟೆ ಇದ್ರೂ ಕೂಡ ಅದನ್ನು 1.5 ಕಪ್ಪಷ್ಟು ಹಾಕೋಬಹುದು. ಗೋಧಿ ಹಿಟ್ಟು ನೋಡಿ ಅರ್ಧ ಕಪ್ಪು. ಅದೇ ರೀತಿಯಾಗಿ ಕಡಲೆ ಹಿಟ್ಟು ಕೂಡ 1 ಕಪ್ಪಷ್ಟು ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಇವಾಗ ಹಸಿ ಮಸಾಲೆನ ಪೇಸ್ಟ್ ಮಾಡ್ಕೊಂಡು ಬಂದಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿಕೊಂಡು ಹಿಟ್ಟಿಗೆ ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೇ ಸತಿ ಖಾರನ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಕಲಿಸ್ತಾ ನೋಡ್ತೀನಿ. ಇವಾಗ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹತ್ತಬೇಕು. ನೋಡಿ ಈ ಥರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಸಾಫ್ಟಾಗಿ ನಾದ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ತೆಳು ಕೂಡ ಬೇಡ. ನೋಡಿಕೊಂಡು ನೀವು ಚಪಾತಿ ಹಿಟ್ಟಿನಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ದಸರಾ ಹಬ್ಬದ ವಿಶೇಷವಾಗಿ ನಾನು ಇವತ್ತು ನಿಮಗೆ ತಾಲಿಪಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮೊಸರು ಜೊತೆಲಿ ತಿನ್ಬೋದು, ಯಾವುದಾದ್ರೂ ಪಲ್ಯ ಜೊತೆಗಾದರೂ ತಿನ್ಬೋದು, ಇಲ್ಲಾಂದರೆ ಚಟ್ನಿಯಲ್ಲಾದರೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಸಾಫ್ಟಾಗಿ ನಾನು ನಾದಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೋಡಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಈ ಥರ ನಾದ್ಕೊಳ್ಳೋಣ. ಎಷ್ಟು ನಾದ್ತೀವಲ್ವ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆದುವಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ. ನೋಡಿ ನಾನು ಈ ಸೈಜಲ್ಲಿ ಉಳ್ಳಿನ ತಗೊಂಡಿದ್ದೀನಿ. ಸ್ವಲ್ಪ ಶೀಟ್ಗೆ ಅಥವಾ ಹಿಟ್ಟಿಗೆ ಎರಡೂ ಕಡೆ ಈ ಥರ ಹಚ್ಕೊಳ್ಳಿ. ಇವಾಗ ಲತ್ತಿ ಗುಣಿಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ನೋಡಿ ನೀವು ಒಂದೊಂದಾದರೂ ಕೂಡ ಕೈಯಲ್ಲಿ ತಟ್ಕೋಬಹುದು, ಇಲ್ಲ ಈ ಥರ ಒಂದೇ ಸತಿ ಒಂದು 4-5 ಆದರೂ ಕೂಡ ಈ ಥರ ಮಾಡ್ಕೋಬಹುದು. ನೋಡಿ ಇವಾಗ ನೋಡಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಗ್ಲಾಸಿನ ಸಹಾಯದಿಂದ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ನೋಡಿ ನೋಡಿ ಒಂದೇ ಸೈಜಲ್ಲಿ ಆಗುತ್ತೆ. ನೋಡಿ ಒಂದು 4 ಗ್ಲಾಸಲ್ಲಿ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕೈಯಲ್ಲಿ ಕೂಡ ತಟ್ಟಿ ಇಟ್ಕೊಂಡಿದ್ದೀನಿ. ಇದಕ್ಕಿಂತ ದೊಡ್ಡದಾದರೂ ಕೂಡ ನೀವು ಮಾಡ್ಕೋಬಹುದು. ಬನ್ನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ. ನೋಡಿ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ ಈ ಥರ ಮೇಲೆ ಎಣ್ಣೆ ಹಾಕ್ತಾ ಇದ್ರೆ ಬೇಗ ಮೇಲೆ ಬಂದ್ಬಿಡುತ್ತೆ. ನೋಡಿ
ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ತಾನೆ ಮೇಲೆ ಉಬ್ಬಿ ಬಂದ್ಬಿಡುತ್ತೆ ನೋಡಿ. ಈ ಥರ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ನಾನು ಕೈಯಲ್ಲಿ ಕೂಡ ದೊಡ್ಡದಾಗೂ ಕೂಡ ತಟ್ಟಿ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು. ನೋಡಿ, ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ? ಇವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕೂಡ ಹಾಕ್ಕೊಳ್ಳೋಣ. ಈಗ ನೋಡಿ, ಕೈಯಿಂದ ತಟ್ಟಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ಎಣ್ಣೆಯಿಂದ ಈ ಥರ ಮಾಡ್ತಾ ಇರಬೇಕು. ಚೆನ್ನಾಗಿ ಉಬ್ಬಿ ಮೇಲೆ ಬಂದ್ಬಿಡುತ್ತೆ ನೋಡಿ. ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದೇ ಸಲ. ನೋಡಿ ಫ್ರೆಂಡ್ಸ್, ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡೂ ಕೂಡ ಕೈಯಲ್ಲಿ ತಟ್ಟಿದ್ದು ಕೂಡ ಉಬ್ಬಿ ಬಂದಿದೆ, ಹಾಗೆ ನಾವು ಲಟ್ಟಿಸ್ಕೊಂಡಿದ್ದು ಕೂಡ ಉಬ್ಬಿ ಬಂದಿದೆ ಫ್ರೆಂಡ್ಸ್. ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತಾಲಿಪಟ್ಟು ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಾಂಬಾರ್ ಜೊತೆಗೆ ಹಾಗೆ ಮೊಸರು ಜೊತೆಗೆ ಎರಡರ ಜೊತೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದರಲ್ಲಿ ಇಷ್ಟ ಆಗುತ್ತೋ ಅದರಲ್ಲಿ ನೀವು ತಿನ್ಬೋದು ಫ್ರೆಂಡ್ಸ್. ನೋಡಿದ್ರ ಯಾವ ಥರ ಆಗಿದೆ ಅಂತ. ದಸರಾ ಹಬ್ಬದ ವಿಶೇಷವಾಗಿ ತಾಲಿಪಟ್ಟು ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ತಾಲಿಪಟ್ಟು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನವರಾತ್ರಿ ಹಬ್ಬದ 8ನೇ ದಿನದ ಮಹಾಗೌರಿ ದೇವಿಗೆ ಬೆಲ್ಲದಿಂದ ಮಾಡಿರುವ ಗೋಧಿ ಪಾಯಸ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಅರ್ಧ ಕಪ್ ಆಗುವಷ್ಟು ಗೋಧಿನ ರಾತ್ರಿ ಇಡೀ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ನೆನೆದಿದೆ. ಇವಾಗ ನೀರೆಲ್ಲ ಬಸ್ಕೊಂಡು ಬರ್ತೀನಿ. ಈಗ ಚಿಕ್ಕದೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇದರೊಳಗಡೆ ಹಾಕ್ಕೊಳ್ಳೋಣ. ನಾವು ಬೆಳಗ್ಗೆ ಮಾಡ್ತೀವಂದ್ರೆ ರಾತ್ರಿನೇ ನೆನೆ ಇಡಬೇಕು ಗೋಧಿನ. ಬಿಸಿನೀರಲ್ಲಾದರೂ ಸರಿ, ಇಲ್ಲ ತಣ್ಣೀರಲ್ಲಾದರೂ ಸರಿ ನೆನೆ ಇಟ್ಕೊಂಡ್ರೆ ಮಾಡಬೇಕು. ಅಂದರೆ ತುಂಬ ಚೆನ್ನಾಗಿ ನೆನೆದಿರ್ತವೆ. ಆವಾಗ ನಾವು ಈ ಸ್ವೀಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಆಫ್ ಆನ್ ಅಷ್ಟೇ ಮಾಡ್ತೀನಿ. ಜಾಸ್ತಿ ನುಣ್ಣಗೆ ಕೂಡ ಮಾಡ್ಕೊಳ್ಳಲ್ಲ ನಾನು. ಹಾಗೆ ನೀರು ಕೂಡ ಸೇರಿಸ್ಕೊಳ್ಳಲ್ಲ. ನಾನು 1ರಲ್ಲಿ 2 ಬೇಳೆ ಆಗುವಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಜಾಸ್ತಿ ಕೂಡ ನುಣ್ಣಗೆ ಮಾಡ್ಕೋಬಾರ್ದು. ಇವಾಗ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಕುಕ್ಕರ್ಗೆ ಗೋಧಿನ ಹಾಕ್ಬಿಟ್ಟು ಒಂದು 3ರಿಂದ 4 ವಿಸಿಲು ಕೂಗಿಸ್ಕೋಬಹುದು. ನಾನಿಲ್ಲಿ ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸೋಕೆ ಸುಲಭ ಆಗುತ್ತೆ ಅಂತ. ನಿಮಗೆ ನೆನೆಸೋದು ಬೇಡ, ಹಾಗೆ ಈ ಥರ ರುಬ್ಬೋದು ಬೇಡ ಅಂದರೆ ಇನ್ಸ್ಟಂಟ್ ಆಗಿ ನೀವು ಗೋಧಿನ ಸ್ವಲ್ಪ ತೊಳೆದು ಬಿಟ್ಟು ಸ್ವಲ್ಪ ತ್ಯಾವ ಮಾಡಿಕೊಂಡು ಆನ್ ಮಾಡಿ ಈ ಥರ ಕೂಗಿಸ್ಕೋಬಹುದು. ಟೈಮ್ ಇರೋರು ನೆನೆಸಿ ಕೂಡ ಈ ಥರ ಕೂಗಿಸ್ಕೋಬಹುದು ಫ್ರೆಂಡ್ಸ್. ಅರ್ಧ ಕಪ್ಪಷ್ಟು ಗೋಧಿನ ತಗೊಂಡಿದ್ದೀನಿ. ನಾನೊಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಒಲೆನ ಆನ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಸಿಲು ಕೂಗಿಸ್ಕೊಂಡು ಬರೋದು. ನೋಡಿ, ಒಂದು 3ರಿಂದ 4 ವಿಸಿಲ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, 5 ವಿಸಿಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ 5 ವಿಸಿಲ್ ಆದ್ರೇ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಾ, ಈ ಥರ ಮೆತ್ತಗೆ ಬೆಂದಿರಬೇಕು. ಒಂದು 1/4 ಸ್ಪೂನಷ್ಟು ಜಾಯಿಕಾಯಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1/4 ಚಮಚದಷ್ಟು ಒಣ ಶುಂಠಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಹುರಿದು ಹಾಕೊಳ್ಳೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇರೋಣ. ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಗಸಗಸೆ 1 ಟೀ ಸ್ಪೂನ್ ಅಷ್ಟು ಹುರಿದು ಹುಗ್ಗಿಗೆ ಸೇರಿಸ್ಕೊಳ್ಳೋಣ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಸ್ವಲ್ಪ ಚಟಪಟ ಅಂದರೆ ಸಾಕು. ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಅದೇ ಬಾಣಲಿಗೆ ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ನೋಡಿ, ಡ್ರೈ ಫ್ರೂಟ್ಸ್ನ ಹುರಿದು ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ತುರಿದು ಪುಡಿ ಮಾಡಿ ಹಾಕೋತಾ ಇದ್ದೀನಿ.
ಗಸಗಸೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನವರಾತ್ರಿ ಹಬ್ಬದ 8ನೇ ದಿನದ ಮಹಾಗೌರಿಗೆ ನಾನು ವಿಶೇಷವಾಗಿ ಗೋಧಿ ಹುಗ್ಗಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೈವೇದ್ಯಕ್ಕಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಘಮ ಘಮ ಅಂತ ಬರ್ತಾ ಇದೆ, ಫ್ಲೇವರು ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಟೇಸ್ಟ್ ನೋಡಿಕೊಂಡು ಬೆಲ್ಲನ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಇಷ್ಟಾದರೆ ಸಾಕು. ಇವಾಗ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ. ತುಂಬ ರುಚಿಯಾದ ಗೋಧಿ ಹುಗ್ಗಿ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನವರಾತ್ರಿ ಸ್ಪೆಷಲ್ ಆಗಿ 8ನೇ ದಿನದ ಮಹಾಗೌರಿಗೆ ನಾನು ಗೋಧಿ ಹುಗ್ಗಿ ಪಾಯಸನ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ತುಂಬ ರುಚಿಯಾಗಿ ಆಗಿದೆ ಫ್ರೆಂಡ್ಸ್. ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನವರಾತ್ರಿ 9ನೇ ದಿನದ ಸಿದ್ಧಿದಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನಾನು ಹಾಕೋತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬಹುದು. ಹಾಗೆ ರೇಷನ್ ಅಕ್ಕಿ ಬದಲು ನೀವು ಬೇರೆ ಅಕ್ಕಿ ಯಾವುದಾದ್ರೂ ತಗೋಬಹುದು. ಈಗ ಚೆನ್ನಾಗಿ ಒಂದು 2-3 ಬಾರಿ ತೊಳ್ಕೊಂಡು ಬರ್ತೀನಿ. ನೋಡಿ, ಚೆನ್ನಾಗಿ ಒಂದು 2-3 ಬಾರಿ ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ. ಈಗ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 4 ಗಂಟೆ ಈ ಅಕ್ಕಿನ ನೆನೆಸ್ಕೊತೀನಿ. ನೋಡಿ, 4 ಗಂಟೆ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ನೋಡಿ ಚೆನ್ನಾಗಿ ನೆನೆದಿದೆ. ನೋಡಿ, ಇಷ್ಟು ನೆನೆದ್ರೆ ಸಾಕು. ಟೈಮ್ ಇಲ್ಲ ಅನ್ನೋರು 1-2 ಗಂಟೆ ಆದರೂ ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ. ನೋಡಿ, ಇವಾಗ ನೀರೆಲ್ಲ ತೆಗಿತೀನಿ. ಇದನ್ನು ತಗೊಂಡು ಬಂದಿದ್ದೀನಿ. ಹಾಗೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಬೌಲ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತೀವಲ್ವಾ, ಅದೇ ಅವಲಕ್ಕಿನೇ. ಈಗ ಇದನ್ನು ಕೂಡ ಒಂದು 2-3 ಬಾರಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆ ಇಟ್ಕೊತೀನಿ. ಅವಲಕ್ಕಿ ನೋಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಅವ್ನು ನೆನೆಸೋದು ಬೇಡ. ಅಕ್ಕಿ ರುಬ್ಬೋವರೆಗೂ ಸ್ವಲ್ಪ ಹೊತ್ತು ನೆನಿಲಿ. ಈಗ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನಿ ನೋಡಿ, ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ನಾನು ಈ ಥರ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅಕ್ಕಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಚೆನ್ನಾಗಿರೋ ಬೆಲ್ಲನೇ ತಗೊಳ್ಳಿ. ಆದಷ್ಟು ನಿಮಗೆ ರುಚಿಗೆ ಬೆಲ್ಲ ಎಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಒಂದು 3 ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ. ಇವಾಗ ಅದನ್ನು ಕೂಡ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಅವಲಕ್ಕಿ, ಅರ್ಧ ಕಪ್ಪಷ್ಟು ಬೆಲ್ಲ, 1-2 ಏಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಗಟ್ಟಿಯಾಗಿನೇ ರುಬ್ಕೋಬೇಕು, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಬ್ಯಾಟರ್ ಆಗಿದೆ ಅಂತ. ಒಂದು ಬೌಲ್ಗೆ ನೋಡಿ ಈ ಥರ ಗಟ್ಟಿಯಾಗಿರಬೇಕು, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಒಂದ್ಸಲ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನವರಾತ್ರಿ ಹಬ್ಬದ ವಿಶೇಷವಾಗಿ ಸಿದ್ಧಿದಾತ್ರಿ ದೇವಿಗೆ ನಾನಿವತ್ತು ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೆಲ್ಲದಿಂದ ಮಾಡಿರುವ ಯಾವುದಾದ್ರೂ ನೈವೇದ್ಯನ ಮಾಡ್ಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಅಷ್ಟು ರುಚಿಯಾಗಿ ಸ್ವೀಟು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇರಲಿ ಬ್ಯಾಟರು. ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಜಾಸ್ತಿ ಜೋರಾಗಿ ಇಟ್ಕೋಬೇಡಿ, ಊರಿನ ಸಣ್ಣನೇ ಇರಲಿ, ಯಾಕೆಂದರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಒಂದೇ ಒಂದು ಸೌಟ್ ಆಗುವಷ್ಟು ಬ್ಯಾಟರ್ನ ಹಾಕೋತಾ ಇದ್ದೀನಿ. ನೋಡಿ, ಒಂದೇ ಒಂದು ಸೌಟಷ್ಟು ಹಾಕ್ಕೊಳ್ಳಿ. ಅದು ತಾನಾಗಿಯೇ ಮೇಲೆ ಬರುತ್ತೆ, ನೀವು ಮುಟ್ಟಕ್ಕೆ ಹೋಗಬೇಡಿ. ನೋಡಿ, ನಿಧಾನಕ್ಕೆ ಮೇಲೆ ಬರುತ್ತೆ. ಬಬಲ್ಸ್ ಎಲ್ಲ ಕಡಿಮೆ ಆಗಲಿ. ನೋಡಿ, ಈ ಥರ ನಾವು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು. ಆವಾಗಲೇ ಅದು ತಳ ಬಿಟ್ಟು ಮೇಲೆ ತೇಲುತ್ತೆ ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಹಾಕ್ತಾನೆ ಮೇಲೆ ಬಂತು. ನೋಡ್ತಾ ಇದ್ದೀರಾ? ನೋಡಿ, ನಾವೇನು ಅಡುಗೆ ಸೋಡಾ ಹಾಕಿಲ್ಲ, ಈನೋ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಬೋಂಡಾ ಥರ ಅಲ್ವಾ? ಇವಾಗ ಇದನ್ನು ಮತ್ತೆ ತಿರುವಿ ಹಾಕೋಬೇಕು. ಈ ಕಡೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಮೇಲೆ ಬಂದಾದಮೇಲೆ ಮತ್ತೆ ಒಂದು ಹಾಕ್ಕೋಬೇಕು. ನೋಡಿ,
ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನಿಮಗೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. 9 ದಿನದ ನವರಾತ್ರಿಗೆ ನಾನು ನೈವೇದ್ಯವನ್ನು ಮಾಡ್ತಾ ಇದ್ದೀನಿ, ಹಾಗೆ ಮಾಡಿದ್ದೀನಿ ಕೂಡ. ನಿಮ್ಗೆ ಯಾವ ನೈವೇದ್ಯ ಇಷ್ಟ ಆಗುತ್ತೋ ನೀವು ಅದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನಾನಿವತ್ತು ಸಿದ್ಧಿದಾತ್ರಿ ದೇವಿಗೆ ನವರಾತ್ರಿ 9ನೇ ದಿನದ ದೇವಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ. ಇದೇ ಥರ ಎಲ್ಲವನ್ನು ಸ್ವೀಟ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೂಪರ್. ನವರಾತ್ರಿ 9ನೇ ದಿನದ ಸಿದ್ಧಿದಾತ್ರಿ ದೇವಿಗೆ ನಾನಿವತ್ತು ಎರಿಯಪ್ಪನ ಮಾಡಿ ತೋರಿಸಿದ್ದೀನಿ. ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರತಿ ನವರಾತ್ರಿಗೂ ಕೂಡ ಈ ಸ್ವೀಟ್ ಇದ್ದೇ ಇರುತ್ತೆ ನೈವೇದ್ಯಕ್ಕೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.